ಸತ್ಯನಿಷ್ಠದಿಂದ ಸೇವೆಯನ್ನು ಅರ್ಪಿಸಿ ಅಲ್ಲಿ ಸಾಮೂಹಿಕ ಲಗ್ನದೊಳಗೂ ಪಾಲ್ಗೊಂಡಿದ್ದು. ನಿನ್ನೆ ಗ್ರಂಥ ಬಿಡುಗಡೆ ಆಗೈತಿ. ನಿಮ್ಮ ಪುರುಷರ ಗ್ರಂಥ ಬಿಡುಗಡೆ ನೀನು ಮಾಡಿದ್ರು, ಸಾಮೂಹಿಕ ಲಗ್ನಾನು ಮಾಡಿದ್ರು. ಅದರಾಗೆಲ್ಲರೂ ನಿಮ್ಮ ಸೇವೆಯನ್ನು ಸಲ್ಲಿಸಿರಿ. ಮತ್ತ ಇಲ್ಲಿ ಒಂದೀಟ್ ಈ ಕಡೆ ಮ್ಯಾಲೆ ಇದ್ದವ್ರಿಗೇನೋ ಒಂದಿಟ್ಟು ತ್ರಾಸಿಲ್ಲ, ನಿಮಗೆ ಬಿಸಿಲಾಗಿ ನಿಂತವ್ರಿಗೆ ಒಂದಿಟ್ಟು ಕೈ ಮುಗಿಸ್ತೇವೆ. ಇಲ್ಲ, ಬಿಸಿಲು ಭಾಳ, ಅದಕ್ಕೆ ತಾವೆಲ್ಲರೂ ಒಂದಿಟ್ಟು ಸ್ನಾನ ಮಾಡ್ತೀವಿ. ಇದೇನ ಅಗಬಸ್ಥಾನದಂತ ಬಿಸಿಲಲ್ಲ, ಬಿಸಿಲಿಲ್ಲ. ಇರಲಿ, ಪಾಲ್ಗೊಂಡು ಏನೋ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರ ಒಂದು 4 ನುಡಿಗಳನ್ನು ಕೇಳಬೇಕಂತ ಕೇಳಿ ಉತ್ಸುಕರಾಗಿ ಪ್ರೀತಿಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ತಾವೆಲ್ಲರೂ ಕೂಡಿರಿ. ಇದು ಕೂಡಿರ್ತಕ್ಕಂಥ ಶಿವಶರಣ ಹಾಗೂ ಶಿವಶರಣರಿಗೆ ಎಲ್ಲರಿಗೂ ಶರಣು ಶರಣಾರ್ಥಿ. ಚಿಕ್ಕಯ್ಯನವರು ಒಂದು ಮಾತು ಹೇಳ, ಹರಿವ ಹಾವಿನ ಗಂಡ, ಉರಿಯುವ ಕಿಚ್ಚಿನ ಗಂಡ, ಲಂಡ ಮಂಡರ ಗಂಡ, ಕುಂಡ ಪಂಡಿತರ ಗಂಡ, ವೇದವಾದಿಗಳ ಗಂಡ, ಪಟ್ಟು ಕುದಿಯುವವರ ಗಂಡ, ಇಟ್ಟುಕೊಂಡು ಹಂಗಿಸುವವರ ಗಂಡ, ನಾ ಮೇಲ ನೀ ಮೇಲ ಅನ್ನುವವರ ಗಂಡ, ಕೊಲ್ಲಾಪುರ ಮಹಾಲಕ್ಷ್ಮಿಯ ಗಂಡ, 3 ಲೋಕದ ಗಂಡ, 3 ಲೋಕ ಮುಂಡಿಗೆ ಪಚಾಕಿ ದೋಸ್ತರ ಹೋದ್ರಿ, ಪಕಾಲಿ ಪಚಾಕಿ ದೋಸ್ತರ ಸಮಯ ಭಾಳ ವರ್ಷ ಸಮಯ ಹಾಕಿದ್ದಂಗೆ ಇಲ್ಲ, ಹಾಕಿದ್ದು ಕರೆಕ್ಟ್. ಇದು ತಾರಿಗೆ ಮುಗಿತದೆ, ಇದು ತಾರಿಗೆ ನಿಮ್ಮದು ಊಟ ಚಾಲು ಆಗ್ತದೆ. ಸಮಯ ಆಗಿತ್ತು, ಇರಲಿ. ಇರಲಿ. ಈ ವರ್ಷ ಬಹಳ ವಿಶೇಷವಾಗಿರ್ತಕ್ಕಂಥ ಯುಗಾದಿ ಹೊಸ ವರ್ಷದ ಶುಭಾಶಯಗಳು ಆರಂಭ. ಇದು ಕ್ರೋಧಿ ನಾಮ ಸಂವತ್ಸರ. ಯಾವ ಸಂವತ್ಸರ? ಕ್ರೋಧಿ ನಾಮ ಸಂವತ್ಸರ. ಹೆಸರ 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 ನೀವು ಕೇಳಕತ್ತೀರಿ. ಕ್ರೋಧಿ, ಕ್ರೋಧ, ಕ್ರೋಧಿ. ಕ್ರೋಧವನ್ನ ಇಟ್ಟುಕೊಂಡವ, ಶಿಷ್ಟನ್ನ ಇಟ್ಕೊಂಡವ, ಶಿಟ್ಟನ್ನ ಬಡಸವ, ಶಿಟ್ಟನ್ನ ಉಪಯೋಗ ಮಾಡವ, ಶಿಟ್ಟನ್ನ ಚಲಾವಣೆ ಬಡಾವಣೆಗೆ ತರವ. ಈ ಶಿಟ್ಟನ್ನ ಸ್ವೀಕಾರ ಮಾಡಿ ಅದನ್ನ ಮಸ್ತಕದಾಗ ಇಟ್ಕೊಂಡವಾಗ ಕ್ರೋಧಿ ಅಪ್ಪ. ಅದ್ರ ಒಂದು ಮಾತು ನಿಮ್ಗೆ ಹೇಳ್ತಾನೆ, ಸಿಟ್ಟು ತನ್ನವೈರಿ ಶಾಂತಿ ಪರರವೈ. ಈ ವರ್ಷ ಕ್ರೋಧಿ ನಾಮ ಸಂವತ್ಸರ ಐತೆ ಅಂತೇಳಿ ನೀವು ಸಿಟ್ಟು ತಲೆಯಾಗಿ ಇಟ್ಕೊಂಡು ತಿರುಗಬೇಡ್ರಿ. ರಾವಣನಾಗಿ ಕನಸಾಗುದಿಲ್ಲ, ದುರ್ಯೋಧನನಾಗಿ ತಿರುಗಬೇಡ್ರಿ, ರಾವಣನಾಗಿ ತಿರುಗಬೇಡ್ರಿ, ಕೀಚಕನಾಗಿ ತಿರುಗಬೇಡ್ರಿ. ಎಷ್ಟು ಎಚ್ಚರಲೆ, ಎಷ್ಟು ನಯ ವಿನಯದ ನಡ್ಕೋತೀರಿ ಅಂದ್ರೆ ಈ ವರ್ಷ ನೀವು ಪಾರ ಆಗ್ತೀರಿ. ಈ ವರ್ಷ ಸಮ್ಮಿಶ್ರ ಅಂದ್ರ ಈ ವರ್ಷ ಏನೈತಂದ್ರ ಸಮ್ಮಿಶ್ರ ಐತಿ. ಒಂದ ಲೈನ್ ಇಲ್ಲ. ಸುಖ ದುಃಖ, ಅಮೃತ ವಿಷ, ರೋಗ ಆರೋಗ್ಯ, ಸಿಟ್ಟು ಶಾಂತಿ, ಸಹನೆ ಅಸಹನೆ, ಆರೋಗ್ಯ ಅನಾರೋಗ್ಯ, ರೋಗ ವಿರೋಧ, ಇವೆಲ್ಲ ಸಮ್ಮಿಶ್ರ ಐತಿ ಈ ವರ್ಷ. ಈ
ಸಮ್ಮಿಶ್ರದಾಗಿಂದ ಕಡಿಯಾಕ ಆಗ್ಬೇಕಲ್ಲ ನೀವು. ಹಿಂದಕ್ಕೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು, ಕಬಡ್ಡಿ ಆಟ ಆಡ್ತೀರಿ, ನೋಡ್ತೀರಿ ಎಲ್ಲ ಕಡೆ ಪಬ್ಲಿಕ್ ಐತಿ. ಕಬಡ್ಡಿ ಕ್ರಿಕೆಟ್ ಅಂದ್ರೆ ಈಗೆಲ್ಲ ಟಿವ್ಯಾಗ ಬಂತದೆ. ಹಿಂದಕ್ಕೆ ಸರಿಗೇರಿ ಆಡ್ತಿದ್ರು, ಹಿರಿಯರು ಯಾರು ಗೊತ್ತೈತಿ ಸರಿಗೇರಿ ಏನಕ್ಕೆ ಸೆರೆಮನಿ ಸೆರೆಮನಿ ಕ್ರಾಸ್ನಾಗ ಕಾಯೋದು, ಅದ್ರಾಗ ಹಾದು ಹೋಗೋದು, ಆ ಕಡೆ ಅವನು ಕೈ ಮಾಡ್ಕೊಡೋ, ಆ ಕಡೆ ಅದ್ರಾಗಿಂದ ಕಡೆಕ್ ಆಗ್ಬೇಕಲ್ಲ ಅವ. ಹಂಗ ಈ ವರ್ಷ ಸೆರೆಮನಿ ಕಾಲ ಹೆಂಗ್ ಕಡೆಕ್ ಹಾಕಿರಿ ನೋಡ್, ಏನ್ ವಿಚಾರ ಮಾಡ್ತಿರ್ ನೋಡ್, ಹಿಂಗ್ಯಾಂಗ್ ಮಾಡ್ತಿರ್ ನೋಡ್. ಶಿವ ಮಾತ್ರ ಈ ವರ್ಷ ಮಳೆಗಾಲಕ್ಕೆ ಒಂಟಗಾಲಿ ನಿಂತಾನ. ಯಾಕಂದ್ರ ಈಗ ನಿಮ್ಮಲ್ಲಿ ಹಂಗ ಜಗಳ ಹುಟ್ಟಿ ಗಂಡ ಹೆಂಡ್ರ ಜಗಳದಾಗ ಕೂಸ್ ಕೊಡುವಾತ, ಕೂಸ್ ರಾಶಿ ಆತ ತೊಟ್ಟಲ್ಲ. ಹಂಗ ಅವ್ರ ಜಗಳದಾಗ ಈ ಜನ, ಈ ಪ್ರಾಣಿ ಪಕ್ಷಿ ಕಲ್ಲೋಲ ಅದಕ್ಕೆ ನಿಮಗೊಂದು ಹೇಳಿನಿ, ಇಲ್ಲೇ ಹೇಳೀನಿ, ಏ ಮಕ್ಕಳೇ ಮುಂದೊಂದು ನೀರಿಗಾಗಿ ಯುದ್ಧ ಆಕೈತೆ, ನಿಮ್ಗೆ ನೆನಪೈತಿ ವಿಷಯ. ಅದು ಈ ವರ್ಷ ಸಣ್ಣಂಗೆ ಚಾಲುವಾಗೈತಿ. ಇನ್ನೊಂದು ಬೆಸಿಕ್ ಬೇರೆ ಬರ್ತೈತಿ. ಆ ಬೆಸಿಕಿ ಯಾರ್ಯಾರನ್ನ ಬೆಸಿಕಿ ಹಾಕ್ತದೋ, ಯಾರ್ಯಾರನ್ನ ಬೆಸಿಕೈತೋ, ಯಾರ್ಯಾರನ್ನ ಕೂಡಿಸ್ತದೋ, ಯಾರ್ಯಾರನ್ನ ಅಗಲಿಸ್ತದೋ ತಿಳಿದಿಲ್ಲ. ಇದೆಲ್ಲದ್ರಾಗಿಂದ ನೀವು ಕಡ್ಯಾಕ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ ಸದಾಶಿವನ ನೆರೆನೆಂಬಿ ಇಲ್ಲಿ ನೀವು ಕತ್ನಳ್ಳಿ ಗ್ರಾಮಕ್ಕೆ ಸೇವಾ ಮಾಡಿದಿರಿ ಮಠಕ್ಕಂತಂದ್ರೆ ನೀವು ಉಳಿತೀರಿ. ನಾ ಸುಳ್ಳು ಹೇಳೋದಿಲ್ಲ, ಇದೆಲ್ಲ ನಿಮ್ಗೆ ನಿಜವಾದ ಸಾಕ್ಷಿ ಆಗೈತಿ. ಇನ್ನು ರಾಜಕೀಯ ವಿಷಯದಾಗ 4 ಸರ್ತಿ ಗಾಡಿ ಮುಂದೆ ಹೊಂಟಾವ. ಈಗ 4 ಸರ್ತಿ ಗಾಡಿ ಅದಾವ. ರೋಡ್ ಎತ್ತಿನ ಸರ್ತಿ ಗಾಡಿ ಬಿಡ್ತಾರೆ, ಇಲ್ಲಿ ಈ ಕಡೆ ಮತ್ತೆ ಸರ್ತಿ ಗಾಡಿ ಬಿಡಂಗಿಲ್ಲ. ಗಾಡಿ ಬೆಳಗಾಂ ಜಿಲ್ಲಾದಾಗ ಭಾಳ ಗಾಡಿ ಬಿಡಂಗಿಲ್ಲ. ರೋಡ್ ಎತ್ತಿನ ಸರ್ತಿ ಗಾಡಿ ಬಿಟ್ಟಾರ. ಒಂದು ಸರ್ತಿ ಗಾಡಿ ತ್ಯಾಗಿ, ಒಂದು ಸರ್ತಿ ಗಾಡಿ ಯೋಗಿ, ಒಂದು ಸರ್ತಿ ಗಾಡಿ ಭೋಗಿ, ಒಂದು ಸರ್ತಿ ಗಾಡಿ ಯಾವುದು ತ್ಯಾಗಿ, ಯೋಗಿ 2ನೇ ಗಾಡಿ, 3ನೇ ಗಾಡಿ ಭೋಗಿ, 4ನೇ ಗಾಡಿ ಭೋಗಿ. ಯಾವ ಗಾಡಿಯಾಗ ಕೂತಿ ಸರ್ತಿ ಹೊಡಿತೀರಿ ನೋಡಿ. ಏನ ಒಳಗ ಒಂದು ಕೆಲವೊಂದು ದೈತ್ಯ ಕಂಪನಿ ಗಂಟು ಬಿದ್ದೈತಿ. ದೈತ್ಯ ಕಂಪನಿ ಏನು ಗಂಟು ಬಿದ್ದೈತಿಪ್ಪ ಅಂತಂದ್ರೆ ನಮ್ಮ ದೈತ್ಯರದ್ದು ರಾಜಕೀಯ ಆಳ್ಬೇಕು ಅನ್ನೋದೊಂದು ಗಂಟು ಬಿದ್ದೈತಿ. ನಮ್ಮ ಕಡೆಯಿಂದ ಆಗಲಿಲ್ಲ ಅಂದ್ರೆ ಕಡೆಗೆ ಮಿಕ್ಸ್ ಬಾಜೇರಿ ಮಾಡ್ಬೇಕಂತ ಹೇಳಿ ಗಂಟು ಬಿದ್ದೈತಿ. ವಿಷಯ ಆತ ಇದು, ರಾಜಕೀಯದಾತ ಇದು. ಉದ್ಯೋಗ ವ್ಯಾಪಾರಿಗಳು ಭಾಳ ಹಿಡಿತದಿಂದ ಏನಾರ ಆಗ್ತೈತಿ ಲಾಟ್ರಿ ಟಿಕೆಟ್ ಬಗ್ಗೆ ರೂಪಾಯಿಗೆ 1000 ರೂಪಾಯಿದು ವ್ಯವಹಾರ ಹಾಕಿ ಮಾಡ್ಬೇಕು. ಲೆಕ್ಕ ಮುಕ್ತ ರೊಕ್ಕ ಸರಿ ಇದ್ರೆ ವಾಪಸ್ಲಿ ಹೆಂಗೋ ಹಾಕಲಾಗುದು. ಮೊದಲು ಸರಿಯಾಗಿ ನೀವು ಮಾಡ್ಕೊಂಡು ಹೋಗ್ರಿ. ಏನಪ್ಪ ಅಂತಂದ್ರೆ ಇವತ್ತು ಸಮೃದ್ಧಗಳಿಗೇನು ಐತಿ, ವಿಸರಗಳಿಗೇನು ಐತಿ, ಸುಖದ ಗಳಿಗೇನು ಐತಿ, ದುಃಖದ ಗಳಿಗೇನು ಐತಿ, ಮಾನದ ಗಳಿಗೆ ಐತಿ, ಅಪಮಾನದ ಗಳಿಗೆ ಐತಿ, ಜಯದ ಗಳಿಗೆ ಐತಿ, ಅಪಜಯದ ಗಳಿಗೆ ಐತಿ. ಎಲ್ಲ ಥರ ಮಿಶ್ರೈತಿ. ಇವತ್ತು ಈ ಸಲ ಎಲ್ಲ ಥರ ಮಿಶ್ರೈತಿ. ಒಂದು ಜೊತೆ ನಿಮಗೆ ಒಂದೇ ಮಾತು ಹೇಳ್ತೀನಿ, ಸುಖದಕ್ಕಿಂತಲೂ ದುಃಖನೇ ಹೆಚ್ಚು. ಯಾರ್ಯಾರಿಗೆ ಲಾಟ್ರಿ ಸಿಗ್ತದೆ ಏನೋ ಗೊತ್ತಿಲ್ಲ. ಅದಕ್ಕೆ ನಮಗೆಲ್ಲರಿಗೆ ಹೇಳುವಂಥ ವಿಷಯ ಏನಪ್ಪ ಅಂತಂದ್ರೆ, ನಿಮ್ಮಲ್ಲಿ ವಿರಸ ಇರಬಾರ್ದು, ಸರಸ ಇರಲಿ, ಸಮನ್ವಯ ಭಾವನಾ ಇರಲಿ, ಸಮಪ್ರೀತಿ ಇರಲಿ. ಎಲ್ಲರೂ ನನ್ನವರು ಅನ್ನೋಂಥ ಭಾವನಾ ಇಟ್ಕೊಂಡು ಹೋಗಿ. ಆದರೂ ಬೆಳಗಿದ್ದೆಲ್ಲ ಹಾಲು ಅನ್ನಕ್ಕೆ ಹೋಗ್ಬೇಡ್ರಿ. ಹಾಲು ಬೆಳಗೈತಿ, ಹಳ್ಳಿ ಹಾಲ ಅದು ಬೆಳಗ ಕಾಣಿಸ್ತೈತಿ, ಸುಣ್ಣದ ನೀರ ಅದು ಬೆಳಗ ಕಾಣಿಸ್ತೈತಿ. ಅವು ಯಾಕೆ ಹಾಲು ಹಾಕ್ತಾವ? ಹಾಲು
ಸಾಲ ದೌರ್ಜನ್ಯ ನಂಬಿ ರೋಗ ರುಜಿನ ಪ್ರಾಣಿ ಪಕ್ಷಿ ಎಲ್ಲರಿಗೂ ಹೆಚ್ಚಿದೆ. ಯಾಕಂದ್ರೆ ಜರಿ ನಿಮ್ಮ ನಾಡಿನಾಗಿನ ಪ್ರಾಣಿ ನಾಡಿನಾಗಿನ ಪ್ರಾಣಿ ಕಾಡಿನ ನಡುವ ಪಂಚಮಹಾಭೂತಗಳು ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ. ಇವು ಯಾವ್ಯಾವ ರೀತಿ ಕೋಪ ಆಗ್ಯಾವ ಗೊತ್ತಿಲ್ಲ. ಇವು ಯಾವ್ಯಾವ ರೀತಿ ಯಾರ್ಯಾರ ಮ್ಯಾಗ ಪ್ರಯೋಗ ಮಾಡಿ ಏನು ತಮ್ಮ ಸಿಟ್ಟು ತೀರಿಸ್ಬಿಟ್ಟಾವ ಅನ್ನೋದು ಹೇಳಕ್ ಬರೋದಿಲ್ಲ. ಆದ್ರೆ ಒಂದು ಮಾತಿನಲ್ಲಿ ಕೇಳ್ತಾನು, ಪಂಚಮಹಾಭೂತಗಳಾಗಲಿ ಪಂಚಮಹಾಭೂತಗಳು ಮುಖ್ಯ ಆಗಲಿ ಏನ ನಿಮ್ಮ ಮ್ಯಾಗ ಕೋಪ ಮಾಡಿದ್ರು ಉಳಿಬೇಕಂದ್ರ ಅದು ಶ್ರೀ ಗುರು ಚಕ್ರವರ್ತಿ ಸದಾಶಿವ ರಾಮೇಶ್ವರ ಆಶೀರ್ವಾದ ಈ ವರ್ಷ ನೀವು ಪರೀಕ್ಷೆ ಮಾಡಿ ನೀವು ಹೆಂಗ್ ಉಳಿತೀರಿ ಅನ್ನೋದು ಮುಂದಿನ ವರ್ಷ ಬಂದು ನನಗೆ ಹೇಳಿ. ಇನ್ನ ಮಳಿ ಬೆಳಿ ಯಾವ ಬೆಳಿ ಹೆಂಗ ಏನು ಆಗ್ತಾವ ಅನ್ನೋದು ಏನು ನಿಮ್ಗೆ ಹೇಳಿನ ಈ ವರ್ಷ ನಂಗನ ಯಾರ್ಯಾರು ಉಂಡಿ ತಡವ ಯಾರ್ಯಾರಿಗೆ ಏನೇನೋ ಆಗ್ತದೆ. ಶಿವ ಇದೇನು ಹೇಳಿಲ್ಲ, ಶಿವ ಒಂದು ಕಾಲದಿಂದ ಫೈನಲ್ ಆಗ್ತೈತಿ ಸಂಖ್ಯೆ. ಜಯ ಮಂಗಲಂ ಜಯ